ಪ್ರೀತಿಯ ವಿದ್ಯಾರ್ಥಿಗಳೇ, DCE ಡಿಜಿಟಲ್ ಲರ್ನಿಂಗ್ನ ಆನ್ಲೈನ್ ಕಲಿಕೆಯಲ್ಲಿ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ ಮೊದಲನೇ ಸೆಮಿಸ್ಟರ್ನ 6ನೇ ಅವಧಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ದ ಡೆಫಿನೇಷನ್ ಆ್ಯಂಡ್ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ಸೋಷಿಯಾಲಜಿ, ಅಂದರೆ ಸಮಾಜಶಾಸ್ತ್ರದ ವ್ಯುತ್ಪತ್ತಿ ಅಥವಾ ಆ ಪದದ ಉತ್ಪತ್ತಿ ಹೇಗಾಯಿತು, ಅದರ ಅರ್ಥ ಹಾಗೂ ಅದರ ವ್ಯಾಖ್ಯಾನವನ್ನು ಕೂಡ ತಿಳ್ಕೊಂಡಿದ್ವಿ. ಇಟ್ ಈಸ್ ಡಿರೈವ್ಡ್, ಸೋಷಿಯಾಲಜಿ ಈಸ್ ಡಿರೈವ್ಡ್ ಫ್ರಮ್ ಸೋಷಿಯಸ್ ಲ್ಯಾಟಿನ್ ವರ್ಡ್ ಆ್ಯಂಡ್ ಲಾಗೋಸ್ ಫ್ರಮ್ ಗ್ರೀಕ್ ವರ್ಡ್. ದೇ ಫಾರ್ಮ್ ದ ಮೀನಿಂಗ್, ದ ಸೈನ್ಸ್ ಆಫ್ society. In today's session we are going to learn about the subject matter of sociology. ಅಂದರೆ ಸಮಾಜಶಾಸ್ತ್ರದ ಅಧ್ಯಯನ ವಿಷಯವನ್ನು ನಾವು ಈ ಅವಧಿಯಲ್ಲಿ ತಿಳ್ಕೊಳ್ತೀವಿ. ದ ಫಸ್ಟ್ ಒನ್, ಸೋಷಿಯಾಲಜಿ ಅನಲೈಸಸ್ ದಿ ಹ್ಯೂಮನ್ ಸೊಸೈಟಿ. ಅಂದರೆ ಸಮಾಜಶಾಸ್ತ್ರವು ಮಾನವ ಸಮಾಜದ ಅಧ್ಯಯನ ಮಾಡುತ್ತಂತ ನಮಗಾಗಲೇ ಗೊತ್ತಿದೆ. ಈ ಮಾನವ ಸಮಾಜ ಹೌ ಡಿಡ್ ಇಟ್ ಎಮರ್ಜ್, ಹೌ ಡಿಡ್ ಇಟ್ ಒರಿಜಿನೇಟ್, ಅಂದರೆ ಈ ಸಮಾಜ ಅಂತಕ್ಕಂಥದ್ದು ಹೇಗೆ ಉಗಮ ಆಯಿತು, ಯಾವ್ಯಾವ ಹಂತಗಳನ್ನೆಲ್ಲ ನಾವು ಈ ಸಮಾಜದ ಉಗಮದಲ್ಲಿ ನೋಡ್ಕೊಳ್ತೀವಿ. ಹಿಂದೆ ಹರ್ಬರ್ಟ್ ಸ್ಪೆನ್ಸರ್ ಅವ್ರ ಬಗ್ಗೆ ಹೇಳಿದ್ವಿ, ಆರ್ಗ್ಯಾನಿಕ್ ಅನಾಲಿಸಿನು ಮಾಡಿದರು ಅಂತ ಹೇಳಿದ್ವಿ. ಆಮೇಲೆ ಅವರು ಚಾರ್ಲ್ಸ್ ಡಾರ್ವಿನ್ ಅವರ ಜೀವ ವಿಕಾಸ ಸಿದ್ಧಾಂತದ ಜೊತೆಗೆ ಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ಕೂಡ ಅವರು ಸಮಾಜಕ್ಕೆ ಕೊಡುಗೆ ಕೊಟ್ಟರು ಅಂತ ಕೂಡ ಹೇಳಿದ್ವಿ. ಹಾಗೆಯೇ ಆಗಸ್ಟ್ ಕಾಮ್ಟ್ ಅವರು ಕೂಡ ಹೇಳಿದರು, ದ ಎವಲ್ಯೂಷನ್ ಆಫ್ ಸೊಸೈಟಿ ಬಗ್ಗೆ ಹೇಳಬೇಕಾದಾಗ ಮಾನವನ ಬೌದ್ಧಿಕ ವಿಕಾಸ ಹೇಗಾಯಿತು ಅಂತ ಹೇಳ್ತಾ ಅವರು ಅಲ್ಲಿ ಹೇಳ್ತಾರೆ, ಥಿಯೋಲಾಜಿಕಲ್ ಸ್ಟೇಜ್, ಮೆಟಾಫಿಸಿಕಲ್ ಸ್ಟೇಜ್ ಆ್ಯಂಡ್ ಪಾಸಿಟಿವ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಆ 3 ಹಂತಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಂಡಿದ್ವಿ. ಅಂದರೆ ಈ ಸಮಾಜ ಅನ್ನೋ ಚಿತ್ರ ಇದೆಯಲ್ಲ, ಈಗಿರ್ತಕ್ಕಂಥ ಸಮಾಜ ಹಿಂದೆ ಯಾವಾಗಿನಿಂದ ಆರಂಭವಾಯಿತು, ಯಾವೆಲ್ಲ ಹಂತಗಳನ್ನು ಕಾಣ್ತೀವಿ ಅಂತ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಪಾಯಿಂಟ್, ಇಟ್ ಗಿವ್ಸ್ ಅಟೆನ್ಷನ್ ಟು ದ ಪ್ರೈಮರಿ ಯೂನಿಟ್ಸ್ ಆಫ್ ಸೋಷಿಯಲ್ ಲೈಫ್. ಅಂದರೆ ಸಾಮಾಜಿಕ ಜೀವನದ ಹಲವಾರು ಪ್ರಾಥಮಿಕ ಘಟಕಗಳಿದ್ದಾವೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅಂದರೆ ವ್ಯಕ್ತಿಯನ್ನು ತಗೊಳ್ತೀವಿ, ಸಮೂಹಗಳನ್ನು ತಗೊಳ್ತೀವಿ, ಸಮೂಹಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಗೊತ್ತಿದೆ. ಹಾಗೆ ಕಮ್ಯುನಿಟೀಸ್ ಅಂತಂದರೆ ಜನರು ಸೇರಿ ಆಗ್ತಕ್ಕಂತಹ, ಹಲವಾರು ಜನರು ಸೇರಿ ಆಗ್ತಕ್ಕಂತಹ ಸಮುದಾಯಗಳು ಏನಿದ್ದಾವೆ, ವಿ ಕ್ಯಾಟಗರೈಸ್ ದೆಮ್ ಇಂಟು ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ ಆ್ಯಂಡ್ ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಇದೆ ಎಡಗಡೆ ಇರತಕ್ಕಂಥದ್ದು ನಗರ ಸಮುದಾಯ ಇದೆ, ಪಕ್ಕದಾಗಿರ್ತಕ್ಕಂಥದ್ದು ಗ್ರಾಮೀಣ ಸಮುದಾಯ ಇದೆ. ನೆಕ್ಸ್ಟ್ ನೀವೆಲ್ಲ ನೋಡಿರ್ತಕ್ಕಂಥದ್ದು ಕಾಡು ಆದಿವಾಸಿಗಳದ್ದು ಟ್ರೈಬಲ್ ಕಮ್ಯುನಿಟಿ, ಆದಿವಾಸಿ ಸಮುದಾಯವನ್ನು ಕೂಡ ನಾವು ಗಮನಿಸ್ತೇವೆ. Then it studies the development, structure and functions of basic social institutions. ಸಾಮಾಜಿಕ ಸಂಸ್ಥೆಗಳು ಅಂತೇನಿದ್ದಾವೆ, ಮೂಲಭೂತವಾಗಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳು ಅನಿಸ್ಕೊಂಡಿರ್ತಕ್ಕಂಥ ಯಾವುದಿವೆ, ಕುಟುಂಬ, ಬಂಧುತ್ವ, ಧರ್ಮ, ಆಸ್ತಿ, ಹಾಗೆಯೇ ಇತರೆ ಇರತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳು ಆಗಿರ್ತಕ್ಕಂಥ ಶಿಕ್ಷಣ ಅಂದರೆ ಕಾಲೇಜು, ಶಾಲೆಗಳು, ಇವುಗಳು ಕಾರ್ಯ ಏನು, ಇವು ಹೇಗೆ ಉಗಮ ಆದವು, ಇವುಗಳ ಕಾರ್ಯ ಏನು, ಮಾನವನ ಸಮಾಜದ ಬೆಳವಣಿಗೆಯಲ್ಲಿ ಮತ್ತು ಸಮಾಜ ಮುಂದುವರಿಯುವುದಕ್ಕೆ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಮನೋರಂಜನಾ ಸಂಸ್ಥೆಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳು, ದೇವಸ್ಥಾನ ಅಂತವಾಗಿರ್ಬೋದು, ನೆಕ್ಸ್ಟ್ ರಾಜಕೀಯ ಸಂಸ್ಥೆಗಳು, ಸರ್ಕಾರ, ಇಂಥವೆಲ್ಲ ಆಗಿರ್ಬೋದು. ದೇ ಆರ್ ಆಲ್ ಕಾಲ್ಡ್ ಬೇಸಿಕ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಅವುಗಳ ಬೆಳವಣಿಗೆ ಹೇಗಾಯಿತು, ರಚನೆ ಹೇಗಾಯಿತು ಆ್ಯಂಡ್ ದೇರ್ ಫಂಕ್ಷನ್ಸ್, ಅವುಗಳ ಕಾರ್ಯಗಳು ಏನಿದೆ, ಮತ್ತು ಕಾರ್ಯಗಳು ಮತ್ತು ಅಪಕಾರ್ಯಗಳನ್ನು ಆ್ಯಸ್ ವೆಲ್ ಎಸ್ ವಿ ಸ್ಟಡಿ ದ ಫಂಕ್ಷನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಸ್ ವೆಲ್ ಆ್ಯಸ್ ಡಿಸ್ಫಂಕ್ಷನ್ಸ್ ಆಫ್ ದೆಮ್. ಅವುಗಳನ್ನ ಕೂಡ ನಾವು ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ತೀವಿ. ಅಂದರೆ ಈ ಅಧ್ಯಯನ ವಿಷಯದಲ್ಲಿ ಇವುಗಳನ್ನೆಲ್ಲವನ್ನು ನಾವು ನಮ್ಮ ಸಮಾಜಶಾಸ್ತ್ರಜ್ಞರು ಸೇರ್ಪಡೆ ಮಾಡಿದ್ದಾರೆ. ದೆನ್ ಇಟ್ focuses on fundamental social processes. We have already known that social interaction, ಒಬ್ಬರ ಮೇಲೆ ಒಬ್ಬರು ಪ್ರಭಾವ ಬೀರೋದು, ಆ ಪ್ರಭಾವ ಬೀರೋದಕ್ಕೆ ಪ್ರತಿಕ್ರಿಯೆ ಇರತಕ್ಕಂಥದ್ದು, ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಏನು ಕರಿತೀವಿ, ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ಆ ಥರದ್ದು ಇವುಗಳನ್ನು ನಾವು ಸಾಮಾಜಿಕವಾಗಿ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥವು ಏನಿದ್ದಾವೆ, ಆ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ದೆ ಬಿಕಮ್ ಸೋಷಿಯಲ್ ಪ್ರೊಸೆಸಸ್, ಸಾಮಾಜಿಕ ಪ್ರಕ್ರಿಯೆಗಳು ಆಗ್ತವೆ. ನಿಮಗೆ ಇಲ್ಲಿ ಹಿಂದೆ ಈ ಚಿತ್ರದ ಹಿಂದೆ ಹೋಗಿಬಿಟ್ಟಿದೆ ಒಂದು ಕೋಆಪರೇಷನ್.
ನಾವು ದೈನಂದಿನ ಜೀವನದಲ್ಲಿ ಕುಟುಂಬ ಜೀವನದ ಹೊರಗಡೆ ಆಗಿರ್ಬೋದು, ಶಾಲೆಯ ವಾತಾವರಣದಲ್ಲಿ ಆಗಿರ್ಬೋದು, ಕೆಲಸದ ವಾತಾವರಣದಲ್ಲಿ ಆಗಿರ್ಬೋದು, ಸಹಕಾರದ ಪಾತ್ರ ಬಹಳಷ್ಟು ಇದೆ. ನೆಕ್ಸ್ಟ್ ಸ್ಪರ್ಧೆ. ಇವತ್ತಿನ ಇಟ್ ಈಸ್ ಎ ಯರ್ ಆಫ್ ಕಾಂಪಿಟೀಷನ್. ಸ್ಪರ್ಧೆ ಯುಗ ನಿಮಗೆಲ್ಲ ಗೊತ್ತಿದೆ. ಅಂಕಗಳ ಸ್ಪರ್ಧೆ, ನೌಕರಿಯಲ್ಲಿ ಸ್ಪರ್ಧೆ, ಯಾವುದ್ರಲ್ಲಾದರೂ ಸ್ಪರ್ಧೆ ಇದೆ. ನೆಕ್ಸ್ಟ್ ಈ ಥರ ಇರ್ತಕ್ಕಂಥದ್ದು ಅಕಾಮಡೇಷನ್ ಅಂತ ಬರುತ್ತೆ, ಹೊಂದಾಣಿಕೆ ಅಂತ ಬರುತ್ತೆ. ಕಾನ್ಫ್ಲಿಕ್ಟ್, ಸಂಘರ್ಷ ಅಂತ ಯಾರಾದರೂ ನಿಮಗೆ ನೆನಪಾಗ್ತಾ ಇರ್ಬೋದು. ಯಾರು ನೆನಪಾಗ್ತಾರೆ? ಒಬ್ಬ ಸಮಾಜಶಾಸ್ತ್ರಜ್ಞರು ನೆನಪಾಗಬೇಕು ನಿಮಗೆ. ಸಮಾಜ ಅನ್ನೋದು ಬೆಳೆದಿರೋದೇ ಸಂಘರ್ಷದ ತಳಹದಿ ಮೇಲೆ ಅಂತ. ಯಾರು? ಇಕನಾಮಿಕ್ ಡಿಟರ್ಮಿನಿಸ್ಟ್ ಅಂತ ಕರಿತೀವಿ. ಎಸ್, ಕಾರ್ಲ್ ಮಾರ್ಕ್ಸ್ ಅವರು ಕಾನ್ಫ್ಲಿಕ್ಟ್ ಇರೋದು ಅಂದರೆ ಕಾನ್ಫ್ಲಿಕ್ಟ್ ಅದರಲ್ಲಿ ಜಗಳ ಆಗಿರ್ಬೋದು, ಯುದ್ಧಗಳಾಗಿರ್ಬೋದು, ಯಾವೇ ಆಗಿರ್ಬೋದು, ಅವುಗಳಾಗಿರ್ತಕ್ಕಂಥದ್ದು ಕೂಡ ಕರಿತೀವಿ. ನೆಕ್ಸ್ಟ್ ಅಸಿಮಿಲೇಷನ್. ಯಾವುದೇ ಒಂದು ಹೊಸ ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮತನವನ್ನು ಬಿಟ್ಟು ಆ ಹೊಸತನದನ್ನೇ ನಾವು ಮೈಗೂಡಿಸ್ಕೊಳ್ತೀವಿ. ಅಂದರೆ ನಮ್ಮ ಆಡುವ ಭಾಷೆ, ಆಹಾರ ಎಲ್ಲವೂ ಬದಲಾಗಿ ಹೋಗುತ್ತೆ. ಅದಕ್ಕೆ ಅಸಿಮಿಲೇಷನ್ ಅಂತ ಕರಿತೀವಿ. ಆ ಥರ ಇರತಕ್ಕಂಥದ್ದು ಏನಿದೆಯಲ್ಲ ಸ್ವಾಂಗೀಕರಣ, ಅಂತಹ ಸಾಮಾಜಿಕ ಪ್ರಕ್ರಿಯೆಗಳನ್ನು ನಾವು ಸಮಾಜಶಾಸ್ತ್ರದ ವಿಷಯ ವಸ್ತುವಾಗಿ ಅಧ್ಯಯನ ಮಾಡ್ತೇವೆ. ದೆನ್ sociology studies the culture and civilization because man is not only a social animal but also a cultural too. ಸೋಷಿಯಲ್ ಅನಿಮಲ್ ಅಂತಬಿಟ್ಟು ಅರಿಸ್ಟಾಟಲ್ ಅವರಿಂದ ಹೇಳಿದರು ಅಂತ ನಮಗೆಲ್ಲ ಗೊತ್ತಿದೆ. ಅಂದರೆ ಕಲ್ಚರ್ ನೋಡಿ, ನಾವು ಯಾರಾದರೂ ಕೇಳಿದರೆ ಯಾರಾದರೂ ಸರಿಯಾಗಿ ಮಾತನಾಡದೇ ಇದ್ದರು ನಮ್ಮ ಜೊತೆಗೆ, ಅಥವಾ ನಾವು ಒಬ್ಬರಿಗೆ ಹಿರಿಯರಿಗೆ ಗೌರವ ಕೊಡದೇ ಇದ್ದರೆ, ಇಟ್ ಶೋಸ್ ಹಿಸ್ ಕಲ್ಚರ್. ಅವ್ರ ಸಂಸ್ಕೃತಿಯನ್ನು ತೋರಿಸುತ್ತೆ, ಸಂಸ್ಕಾರವನ್ನು ತೋರಿಸುತ್ತೆ ಅಂತೇಳ್ಬಿಟ್ಟು. ವೆನ್ ಕಮಿಂಗ್ ಟು ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಸೊಸೈಟಿ, ಭಾರತದ ಸಮಾಜಕ್ಕೆ ನಾವು ಬರೋದಾದರೆ ಇಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಬಹಳಷ್ಟು ಮಹತ್ವ ಇದೆ. ಅಂದರೆ ನಮ್ಮ ನಡತೆಗಳು ಸಾಮಾಜಿಕ ನಿಯಮಗಳನ್ನು ಏನು ಮಾಡ್ಕೊಂಡು ಇಂಟರ್ನಲೈಸೇಷನ್ ಆಫ್ ಸೋಷಿಯಲ್ ನಾರ್ಮ್ಸ್ ಅಂತ ಕರಿತೀವಿ. ಸಮಾಜದ ನಿಯಮಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದೇನಿದೆ ಅದು ಕಲ್ಚರ್ ಆಗುತ್ತೆ. ದೆನ್ ವಾಟ್ ಈಸ್ ದ ಸಿವಿಲೈಸೇಷನ್? Recall your memory in history. Indus civilization, Harappan civilization, ಸೇಮ್, ಅವೆರಡು ಸೇಮ್ ಇದೆ. ನೆಕ್ಸ್ಟ್ ಮೆಕ್ಸಿಕನ್ ಸಿವಿಲೈಸೇಷನ್, ಆಮೇಲೆ ಇಂಕಾ ಸಿವಿಲೈಸೇಷನ್. ಈ ಥರ ನಾಗರಿಕತೆಗಳು ಅಂತ ಇದ್ದಾವಲ್ಲ, ಈ ನಾಗರಿಕತೆ ಅಂತಂದರೆ ನಾವು ದ ಮಟೀರಿಯಲಿಸ್ಟಿಕ್ ಲೈಫ್ ಆರ್ ಮಟೀರಿಯಲ್ ಥಿಂಗ್ಸ್, ಭೌತಿಕ ವಸ್ತುಗಳನ್ನು ಏನು ಬಳಸ್ತೇವೆ ಅವು ನಾಗರಿಕತೆ ಅನಿಸ್ಕೊಳ್ಳುತ್ತೆ. ಅಂದರೆ ಸಮಾಜದಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆ ಆರ್ ದೇ ಡಿಪೆಂಡೆಂಟ್ ಆರ್ ನಾಟ್, ಅದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ತೀವಿ. ಎಸ್, ದೇ ಆರ್ ಡಿಪೆಂಡೆಂಟ್, ಒಂದಕ್ಕೊಂದವು ಪರಸ್ಪರ ಪೂರಕವಾಗಿ ಇದ್ದಾವೆ. ದೆನ್ ಇಟ್ ಎಕ್ಸ್ಪ್ಲೈನ್ಸ್ ಕಾನ್ಸೆಪ್ಟ್ಸ್ ಲೈಕ್ ಸ್ಟ್ರಾಟಿಫಿಕೇಷನ್, ಕನ್ಫಾರ್ಮಿಟಿ, ಡಿವಿಯನ್ಸ್ ಎಟ್ಸೆಟ್ರಾ. ಅಂದರೆ ಹಲವಾರು ಪರಿಕಲ್ಪನೆಗಳು, ಅಂದರೆ ಸಂಕೀರ್ಣವಾದಂತಹ ವಿಚಾರಗಳನ್ನು ಕೆಲವೊಂದು ವಿಷಯದ ಜೊತೆ ಸಂಬಂಧೀಕರಿಸಿದಾಗ ಅವು ನಮಗೆ ಪರಿಕಲ್ಪನೆಗಳಾಗ್ತವೆ. ಅಂದರೆ ಸಚ್ ಕಾನ್ಸೆಪ್ಟ್ಸ್ ಆರ್ ನಾಟ್ ಓನ್ಲಿ ಇನ್ ಅದರ್ ಸೋಷಿಯಲ್ ಸೈನ್ಸಸ್ ಆರ್ ಇನ್ ಸೈನ್ಸಸ್. ಅಂದರೆ ಈ ಪರಿಕಲ್ಪನೆಗಳಂತಕ್ಕಂಥದ್ದು ಕೇವಲ ವಿಜ್ಞಾನದಲ್ಲಿ ಅಥವಾ ಇತರೆ ಸಮಾಜ ವಿಜ್ಞಾನಗಳಲ್ಲಿ ಮಾತ್ರ ಇಲ್ಲ, ನಮ್ಮ ಸಮಾಜಶಾಸ್ತ್ರದಲ್ಲೂ ಇದ್ದಾವೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅನ್ನೋದು ಕೂಡ ಒಂದು ಸಾಮಾಜಿಕ ಸ್ಥಳೀಕರಣ. ಅಂದರೆ ಜನರನ್ನು ಪದರಗಳನ್ನಾಗಿ ವಿಂಗಡಿಸುವುದು ಅಥವಾ ಅವರ ಹೊಂದಿರತಕ್ಕಂಥ ಗುಣಗಳು, ಐಶ್ವರ್ಯದ ಮೇಲೆ ಜನರನ್ನು ಗುಂಪುಗಳಾಗಿ ವರ್ಗೀಕರಿಸೋದನ್ನೇ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ಥಳೀಕರಣ ಅಂತ ಕರಿತೀವಿ. ಅಂದರೆ ಸಾಮಾಜಿಕ ಸ್ಥಳೀಕರಣಕ್ಕೆ ಜಾತಿ, ಗುಲಾಮಗಿರಿ, ಈ ಥರದ್ದು ಏನಿದಾವಲ್ಲ ಇವುಗಳನ್ನೆಲ್ಲ ನಾವು ವರ್ಗ ಅಂತಂದರೆ ಆಳುವ ವರ್ಗ, ಆಳಿಸಿಕೊಳ್ಳುವ ವರ್ಗ ಇರ್ಬೋದು, ಶ್ರೀಮಂತರು, ಬಡವರು, ಉಳ್ಳವರು, ಇಲ್ಲದವರು, ಕ್ಲಾಸ್, ಅವೆಲ್ಲವೂ ಸಾಮಾಜಿಕ ಸ್ಥಳೀಕರಣದಲ್ಲಿ ಬರ್ತವೆ. ದೆನ್ ಕನ್ಫಾರ್ಮಿಟಿ, ಫಾಲೋಯಿಂಗ್ ಆರ್ ಒಬೇಯಿಂಗ್ ದ ರೂಲ್ಸ್. ಅಂದರೆ ಸರ್ಕಾರ ಏನು ರಾಜ್ಯ, ದೇಶ ಅಥವಾ ಸರ್ಕಾರಗಳು ಏನು ನಿಯಮಗಳನ್ನ ಮಾಡಿರ್ತವೆ ಅವುಗಳನ್ನು ಪಾಲನೆ ಮಾಡ್ತಕ್ಕಂಥದ್ದೇ ಕನ್ಫಾರ್ಮಿಟಿ. ಡಿವಿಯನ್ಸ್ ಅಂದರೆ ಅವುಗಳಿಂದ ಹೊರಗೆ ಹೋಗ್ತಕ್ಕಂಥದ್ದು, ಅಂದರೆ ಸಾಮಾಜಿಕವಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದಾಗಿರ್ಬೋದು, ಅಥವಾ DL ಇಲ್ದಂಗೆ ಗಾಡಿ ಓಡಿಸೋದಾಗಿರ್ಬೋದು, ಅಥವಾ ಗಾಂಜಾ ಸೇವನೆ, ಇತ್ತೀಚೆಗೆ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಡ್ರಗ್ಸ್ ಸೇವನೆ, ಇಂಥವೆಲ್ಲ ಸಾಮಾಜಿಕ ಸಮಸ್ಯೆಗಳಿಂದವಲ್ಲ, ದೇ ಆರ್ ಆಲ್ ಕಾಲ್ಡ್ ಡಿವಿಯನ್ಸ್. ಇಂಥವು ಕೂಡ ಇದರಲ್ಲಿ ಒಳಗೊಳ್ಳುತ್ತೆ. ದೆನ್ ಇಟ್ ಇನ್ಕ್ಲೂಡ್ಸ್ ಸೋಷಿಯಲ್ ರಿಸರ್ಚ್ ಆಲ್ಸೋ. ಸೋಷಿಯಲ್ ರಿಸರ್ಚ್ ನಾವು ಹೇಳ್ತೀವಿ, ಸಮಾಜಶಾಸ್ತ್ರ ಅಂದರೆ ಏನಪ್ಪ ಅಂತಂದ್ರೆ ಕೇವಲ ಸಮಾಜವನ್ನು ಮಾತ್ರ ಅಧ್ಯಯನ ಮಾಡೋದು ಅಂತಲ್ಲ, ಇಟ್ ಈಸ್ ದ ಸೈನ್ಸ್ ಆಫ್ ಸೊಸೈಟಿ. ಸೈನ್ಸ್ ಅಂತಕ್ಕಂಥ ತಳಹದಿಯ ಮೇಲೆ ನಾವು ಮಾಡ್ತಾಯಿದ್ವಿ. ಹಾಗಾಗಿ ಕೇವಲ ಊಹಾಪೋಹದ ಅಂಶಗಳನ್ನು, ತಾತ್ವಿಕ ಅಂಶಗಳು ಅಲ್ಲದೆ
ತಾರ್ಕಿಕ ಅಂಶಗಳು ಯಾಕೆ ಏನು ಹೇಗೆ ಅಂತಕ್ಕಂಥದ್ದಕ್ಕೆ ಹಾಗೂ ವೈಜ್ಞಾನಿಕ ಅಂಶಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಎಮಿಲಿ ಡರ್ಕಿಮ್, ಆಗಸ್ಟ್ ಕಾಮ್ಟ್ ಅಂಥವರೆಲ್ಲರೂ ನಾವು ಹಿಂದೆ ಹೇಳಿದ್ದೀವಿ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿಯಲ್ಲಿ. ಹಾಗಾಗಿ ಇಟ್ ಇನ್ಕ್ಲೂಡ್ಸ್ ಸೋಷಿಯಲ್ ರಿಸರ್ಚ್, ಅಂದರೆ ಸಾಮಾಜಿಕ ಸಂಶೋಧನೆಯನ್ನು ಕೂಡ PhD ಮಾಡ್ತಾಯಿದ್ವಿ ವೈಜ್ಞಾನಿಕವಾಗಿ. ನಗರಗಳು ಹೇಗೆ ಬೆಳೆದು ಬಂದವು, ಸಮುದಾಯಗಳು ಹೇಗೆ ಬೆಳೆದು ಬಂದವು, ಆಮೇಲೆ ಸಂಘರ್ಷ ಯಾಕಾಗತ್ತೆ, ಅದಕ್ಕೆ ಪರಿಹಾರಗಳೇನು, ಈ ಥರ. ಆಮೇಲೆ ಅದಕ್ಕೆ ವೈಜ್ಞಾನಿಕ ಏನು ಸ್ಟ್ರಾಟಜಿ ಮಾಡಬೇಕು, ತಂತ್ರಗಳನ್ನು ಬಳಸಬೇಕು. ಆ ಸ್ಟ್ರಾಟಜಿಗಳಾಗಿರ್ತಕ್ಕಂಥದ್ದು ಏನಿದೆ, ಅಬ್ಸರ್ವೇಷನ್ ಇದೆ, ಅಂದರೆ ಅವಲೋಕನ ಇದೆ. ನೆಕ್ಸ್ಟು ಕ್ವಶನೇರ್, ಪ್ರಶ್ನಾವಳಿಯನ್ನು ಕೇಳ್ತಕ್ಕಂಥದ್ದಿದೆ, ಇಂಟರ್ವ್ಯೂ, ಸಂದರ್ಶನ, ಇಂತಹ ತಂತ್ರ ಸಾಧನಗಳನ್ನು ಕೂಡ ನಾವು ಸಮಾಜಶಾಸ್ತ್ರದಲ್ಲಿ ಬಳಸ್ತೇವೆ. ದೆನ್ ಸ್ಪೆಷಲೈಸೇಷನ್ಸ್ ಆಫ್ ಸೋಷಿಯಾಲಜಿ, ನಿಮಗೆಲ್ಲ ಹಿಂದೆ ಗೊತ್ತಿದೆ. ನೀವು ಅರ್ಥಶಾಸ್ತ್ರದಲ್ಲಿ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಪ್ರಾಚೀನ ಇತಿಹಾಸ, ಹೀಗೆ ಹಾಗೆ ನಾವು ಮಾಡ್ಕೊಳ್ತಾ ಹೋಗ್ತೀವೋ ಒಂದೊಂದು. ಹಾಗೆ ಇದೆ ಸ್ಪೆಷಲೈಸೇಷನ್, ಅಂದರೆ ಪ್ರತ್ಯೇಕವಾಗಿ ಆ ಜ್ಞಾನವನ್ನು ಪ್ರಸರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸಮಾಜಶಾಸ್ತ್ರದಲ್ಲಿ ಪ್ರತ್ಯೇಕ ಶಾಖೆಗಳಾಗಿದ್ದಾವೆ. ಸೋಷಿಯಾಲಜಿ ಆಫ್ ನಾಲೆಜ್, ಜ್ಞಾನ ಸಮಾಜಶಾಸ್ತ್ರ. ಸೋಷಿಯಾಲಜಿ ಆಫ್ ರಿಲಿಜನ್, ಧಾರ್ಮಿಕ ಸಮಾಜಶಾಸ್ತ್ರ. ಸೋಷಿಯಾಲಜಿ ಆಫ್ ಫ್ಯಾಮಿಲಿ, ಕೌಟುಂಬಿಕ ಸಮಾಜಶಾಸ್ತ್ರ. ಅರ್ಬನ್ ಸೋಷಿಯಾಲಜಿ, ಹೀಗೆ ಮೆಡಿಕಲ್ ಸೋಷಿಯಾಲಜಿ. ದೇರ್ ಆರ್ ನಂಬರ್ ಆಫ್ ಬ್ರಾಂಚಸ್ ಇನ್ ಸೋಷಿಯಾಲಜಿ. ಅಂದರೆ ಈ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಫ್ರಮ್ ಕಾಮ್ಟ್ ಟು ಟಿಲ್ ನೌ, ಇವತ್ತಿನವರೆಗೆ ಹಲವಾರು ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತಾಯಿದ್ದೀವಿ, ಸೇರ್ಪಡೆಯನ್ನು ಮಾಡಿದ್ದೀವಿ ಅಂತೇಳ್ಬಿಟ್ಟು ಇಲ್ಲಿ ತಿಳ್ಕೊಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಟಿಲ್ ನೌ we have discussed on the subject matter of sociology. Next we meet with another topic. ನಾವು ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.